ಎಲ್ರಿಗೂ ನಮಸ್ಕಾರ. ಎಪಿಸೋಡ್ ಕಂಪ್ಲೀಟ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಪಕ್ಕ ನೋಡಿದ್ರಿ ಅಂತ ಅನ್ಕೊತೀನಿ. ಸೊ ಇವಾಗ ಹೇಳಿ, ಸೊ ಯಾರು ಮೋಸ ಮಾಡಿದ್ರ, ಮೋಸ ಮಾಡಲಿಲ್ವಾ, ಭವ್ಯ ಅವರು ನಿಯತ್ತಾಗೆ ಗೆದ್ರ ಅಥವಾ ಮೋಸ ಮಾಡಿ ಗೆದ್ರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೇಳ್ತೀನಿ ಏನೇನು ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮಧ್ಯಾಹ್ನ ನಾನು ಒಂದು ವಿಡಿಯೋ ಮಾಡಿದ್ದೆ, ಆಲ್ರೆಡಿ ಪ್ರೋಮೋ ಬಿಟ್ಟಾಗ್ಲೇ ಹೇಳಿದ್ದೆ. ಬಟ್ ಪ್ರೋಮೋ ನೋಡಿದ್ರೆ ನನಗೆ ಅನಿಸ್ತಿರುವಂಥದ್ದು ಭವ್ಯ ಮೋಸ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಟ್ ಆದರೂ 100% ಹೇಳಲಿಕ್ಕಾಗಿದೆ, ಎಪಿಸೋಡ್ ನೋಡೋಣ ಅಂತ ಹೇಳಿದ್ದೆ. ಬಟ್ ಆಲ್ರೆಡಿ ಪ್ರೋಮೋದಲ್ಲೇ ಕ್ಲಿಯರ್ ಕಟ್ಟಾಗಿ ಅವ್ರು ತೋರಿಸಿದ್ದಾರೆ ಆ ರೀತಿಯಲ್ಲಿ ಆಗಿದೆ ಅಂತ. ಸೊ ಅಲ್ಲಿ ನೀವು ಆಲ್ರೆಡಿ ನೋಡಿದಿರ, ನಾನು ಅದೇ ಮೋಸದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ಇದು ಮೋಸದಿಂದನೇ ಆಗಿರೋವಂಥದ್ದು. ಫಸ್ಟ್ ರೌಂಡಲ್ಲೇ ಮೋಸ ಆಗಿದೆ. ಆ್ಯಂಡ್ ಇವರು ಉಸ್ತುವಾರಿಗಳು ಇಬ್ಬರು ಇದ್ದಾರೆ, ಒಂದು ಚೈತ್ರ ಆ್ಯಂಡ್ ಮಂಜು ಅವರು. ಅವರಿಬ್ಬರದು ಕೆಲಸ ಅದು ನೋಡ್ಕೊಬೇಕಾಗಿತ್ತು, ನೋಡ್ಕೊಂಡಿಲ್ಲ, ಮಿಸ್ ಮಾಡಿದ್ದಾರೆ. ತಪ್ಪು ಉಸ್ತುವಾರಿಗಳ ಕಡೆಯಿಂದ ಆಗಿದೆ. ಆದರೆ ಒಂದು ಪ್ರಾಮಾಣಿಕತೆ, ಒಂದು ಹಾನೆಸ್ಟಿ, ನಿಯತ್ತು ಅನ್ನೋದೊಂದು ಇರುತ್ತೆ. ಸೊ ಅದು ಇದ್ದಾಗ, ಸೊ ಅದು ಅಲ್ಲ ಅಂತಂದಾಗ 100% ಅದು ನಂದು ಆ ಏನು ಬಿಗ್ ಬಾಸ್ ಹೇಳಿರೋ ಬಾಲ್ ಅಲ್ಲ ಅಂತಂದಾಗ, ಸೊ ಅದನ್ನು ಹೇಳಬೇಕಾಗಿತ್ತು. ಆ್ಯಂಡ್ ಅಲ್ಲಿ ರಜತ್ ಕೂಡ ಕನ್ಫರ್ಮ್ ಆಗಿ ಹೇಳ್ತಾನೆ ಅದು ಅಲ್ಲ ಅಂತ. ಆ್ಯಂಡ್ ಅಲ್ಲಿ ಭವ್ಯದಿಂದ ಒಂದು ವಾಯ್ಸ್ ಬರುತ್ತೆ, ಲೈಟಾಗಿ ಬರುತ್ತೆ, ಅದು ನಿಮಗೆ ಪ್ರೋಮೋದಲ್ಲೂ ಕೂಡ ಕೇಳಿಸುತ್ತೆ. ಅಲ್ಲಿ ಸುಮ್ಮನೆ ಇರೋ ಅನ್ನೋ ಒಂದು ಮಾತು ಹೇಳ್ತಾರೆ ಭವ್ಯ ಅವರು. ಬಟ್ ರಜತ್ ಅಷ್ಟೊಂದು ಕ್ಲಾರಿಟಿ ಇರೋದವನಿಗೆ ಅವ್ನು ಹೇಳಬೇಕಾಗಿತ್ತು ಅಟ್ಲೀಸ್ಟ್ ಉಸ್ತುವಾರಿಗಳಿಗೆ ಇದು ಅಲ್ಲ ಬೇರೆದು ಅಂತ. ಆ್ಯಂಡ್ ಭವ್ಯ ಕೂಡ ಹೇಳ್ಬೋದಾಗಿತ್ತು, ನನಗೆ ಗೊತ್ತಿಲ್ಲ, ನನಗೆ 100% ಕನ್ಫರ್ಮ್ ಇಲ್ಲ ಅಂತ ಅಲ್ಲೇ ಹೇಳಬೇಕಾಗಿತ್ತು. ಬಟ್ ಉಸ್ತುವಾರಿ ಅಂತ ಮಂಜಣ್ಣ ಕೇಳ್ತಾನೆ, ಆ್ಯಕ್ಚುಲಿ ಚೀಟಿಂಗ್ ಮಾಡಬೇಡಿ, ಅದೇ ಬಾಲ ಹಾಗೆ ಅಂತ ಕೇಳಿದಾಗ ಇಲ್ಲ ಅದೇ ಬಾಲ್ ಅಂತ ಭವ್ಯ ಕನ್ಫರ್ಮ್ ಮಾಡ್ತಾರೆ. ಆ್ಯಂಡ್ ಮೋಕ್ಷಿತ ಕೂಡ ಇಲ್ಲಿ ಮಾತಾಡಲ್ಲ, ಆ್ಯಂಡ್ ರಜತ್ ಕೂಡ ಮಾತಾಡಲ್ಲ, ಇಬ್ಬರು ಸೈಲೆಂಟ್ ಆಗಿರ್ತಾರೆ. ಬಟ್ ಅದು ಬಾಲ್ ಬಿದ್ದಿರೋವಂಥದ್ದು ಏನು ಅಲ್ಲಿ ನಿಮಗೆ ಫ್ರೇಮ್ ಬೈ ಫ್ರೇಮ್ ಹಾಕಿರ್ತೀನಿ. ಆ 3 ಸಂಖ್ಯೆ ಏನಿದೆಯಲ್ಲ, ಆ 3 ಸಂಖ್ಯೆ ಪಕ್ಕದಲ್ಲಿರೋವಂಥ ಒಂದು ಗೊಂಚಲಿಂದ ಕೆಳಗಡೆ ಬೀಳುತ್ತದು. ಬಟ್ ಫಸ್ಟ್ ರೌಂಡಲ್ಲಿ ಹೇಳಿರೋವಂಥದ್ದು ಏನು, 9ನೇ ನಂಬರ್ ಹೇಳಿರ್ತಾರೆ. 9ನೇ ನಂಬರ್ ಆಲ್ಮೋಸ್ಟ್ ಮುಂದೆ ಇದೆ ಅದು, ಬಟ್ ಅದು ಬಿದ್ದಿರೋವಂಥದ್ದು ಫುಲ್ ಹಿಂದೆ ಇದೆ. ಆ್ಯಂಡ್ ಇವ್ರು ಫಸ್ಟ್ ಮುಂದೆ ಬಂದು ಆಮೇಲೆ ತಿರ್ಗಾ ಹಿಂದೆ ಹೋಗ್ತಾರೆ. ಆ್ಯಂಡ್ ರಜತ್ ಕನ್ಫರ್ಮ್ ಆಗಿ ಹೇಳ್ತಾನೆ ಇವರು ಭವ್ಯ ಅವ್ರಿಗೆ ಅದು ಅಲ್ಲ ಅಂತ. ಸೊ ಇವ್ರು ಬಾಲ್ ಎತ್ಕೊಂಡು ಬಂದಂಗೆ ಬಂದ್ಬಿಟ್ಟು ಸುಮ್ಮನೆ ಅಂತ ಹೇಳಿ ಆ ಬಾಲ್ನ ಹಾಕ್ತಾರೆ. ಇದು ಮೋಸನ ಅಲ್ವಾ? ಗೊತ್ತಿದ್ರೂ ಕೂಡ ಅದನ್ನು ಬಾಲ್ ಅಲ್ಲೇ ಬಿಡೋದು ಬಿಟ್ಟು ಸುಮ್ಮನೆ ಇರು ಅಂತ ಹೇಳೋದು ಏನರ್ಥ? ಆ್ಯಂಡ್ ಇವಾಗ ರಿವರ್ಸ್ ಹೊಡಿತಾರೆ ಅವರು. ಅಂದರೆ ನನಗೆ ತಮಾಷೆ ಮಾಡ್ತಿದ್ನೇನೋ ರಜತ್ತು, ಸೊ ಅದಕ್ಕೋಸ್ಕರ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅನ್ನೋ ಒಂದು ಮಾತು ಪಕ್ಕ ವೀಕೆಂಡಲ್ಲಿ ಸುದೀಪ್ ಸರ್ ಮುಂದೆ ಇದನ್ನು ತಿರುಗಿಸಿ ಹೊಡಿತಾರೆ ಭವ್ಯ ಅವರು, ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಇಲ್ಲಿ ಗೇಮ್ ಎಲ್ಲ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಮೋಕ್ಷಿತ ಹೊರಗಡೆ ಬೀಳ್ತಾರೆ. ಆ್ಯಂಡ್ ಮೋಕ್ಷಿತ ಇನ್ ಕೇಸ್ ಹೊರಗಡೆ ಬಿದ್ದಿರಲಿಲ್ಲ ಅಂತಂದಿದ್ರೆ ಗೇಮ್ ಆಗಿದ್ದಾದಮೇಲೆ ಮಂಜು ಅವರಿಗೆ ಅವರು ಕ್ವಶನ್ ಮಾಡ್ತಾನೆ ಇರಲಿಲ್ಲ. ಆ್ಯಂಡ್ ಯಾವಾಗ ಮೋಕ್ಷಿತ್ ಅವರು ಫಸ್ಟ್ ರೌಂಡಲ್ಲಿ ಆ ಒಂದು ಆಟದಿಂದ ಔಟ್ ಆಗ್ತಾರೆ, ಸೊ ಅವರಿಗೆ ಉರಿ ಹತ್ಕೊಂಡ್ಬಿಡುತ್ತೆ. ಇವಾಗ ನನ್ನನ್ನು ಔಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಮಂಜು ಮೇಲೆ ಎಗರಾಡ್ತಾರೆ, ನೀವು ಉಸ್ತುವಾರಿ ಕರೆಕ್ಟಾಗಿ ಮಾಡಬೇಕಾಗಿತ್ತು, ನೀವು ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ. ಮೋಕ್ಷಿತಾಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು ಆ ಗೊಂಚಲಿಂದ ಬಿದ್ದಿಲ್ಲ ಅಂತಂದರೆ ಅಲ್ಲೇ ಹೇಳಬೇಕಾಗಿತ್ತು, ಗೇಮ್ ನಿಲ್ಲಿಸ್ಬಿಟ್ಟು ಒಂದು 2 ನಿಮಿಷ ಅದು ಆ ಗೊಂಚಲಿಂದ ಬಿದ್ದಿಲ್ಲ ಕನ್ಫರ್ಮ್ ಅಂತ ಹೇಳ್ಬೇಕಾಗಿತ್ತು. ಇದೇ ಭವ್ಯ ಅವರು, ಸೊ ಅದೇ ಒಂದು ಲಾಸ್ಟ್ ಮೋಕ್ಷಿತ ಆ್ಯಂಡ್ ಐಶ್ವರ್ಯ ಒಂದು ಆ ದಿಂಬಿನ ವಿಚಾರದಲ್ಲಿ ಇವರು ಹೇಳ್ತಾರೆ, ಕೂಗಿ ಹೇಳ್ತಾರೆ, ಅದು ಅಂದರೆ ಗೆರೆದಿಂದ ಈ ಕಡೆನೋ ಆ ಕಡೆ ತೊಗೊಂಡಿದ್ವಿ, ಇದು ಫೌಲು ಅಂತ ಹೇಳ್ತಾರೆ. ಅಷ್ಟೊಂದು ಕನ್ಫರ್ಮ್ ಆಗಿ ಆ ಟೈಮಲ್ಲಿ ಹೇಳಿದಂಥ ಭವ್ಯ ಅವರು, ಅಥವಾ ಅಷ್ಟು ಕನ್ಫರ್ಮ್ ಆಗಿ ಹೇಳಿದಂಥ ಮೋಕ್ಷಿತ ಐಶ್ವರ್ಯ ಅವರು ಇದು ಫೌಲ್ ಅಲ್ಲ ಅಂತ ಇವರು ವಾದ ಮಾಡ್ತಿದ್ರು, ಫೌಲ್ ಅಂತ ಅವರು ವಾದ ಮಾಡ್ತಿದ್ರು. ಸೊ ಅಲ್ಲಿ ಉಸ್ತುವಾರಿಗಳ ಮಾತು ಕೇಳಲೇ ಇಲ್ಲ, ಉಸ್ತುವಾರಿಗಳ ಮೇಲೆ ಬ್ಲೇಮ್ ಮಾಡಲೇ ಇಲ್ಲ. ಇವಾಗ ಯಾಕೆ ಉಸ್ತುವಾರಿಗಳ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ಮೋಕ್ಷಿತ ಅವರು? ಅಷ್ಟು ವಾಯ್ಸ್ ರೈಸ್ ಮಾಡಿದಂಥವ್ರು ಆವಾಗ ಇಲ್ಲೂ ಕೂಡ ರೈಸ್ ಮಾಡಬೇಕಾಗಿತ್ತು ಅದೇ ಟೈಮಲ್ಲಿ. ಯಾಕೆ ರೈಸ್ ಮಾಡಲಿಲ್ಲ ಅಂತಂದರೆ ಅವ್ರು ಇನ್ನೂ ಆಚೆ ಹೋಗಿರಲಿಲ್ಲ, ಗೇಮಿಂದ ಆಚೆ ಇರಲಿಲ್ಲ. ಯಾವಾಗ ಫಸ್ಟ್ ರೌಂಡಲ್ಲಿ ಗೇಮಿಂದ ಆಚೆ ಬರ್ತಾರೆ ಮೋಕ್ಷಿತ ಅವರು, ಸೊ ಅವಾಗ ಇವರಿಗೆ ಉಸ್ತುವಾರಿಗಳ ಮೇಲೆ ಎಗರಾಡಬೇಕು ಅಂತ ಬರುತ್ತೆ. ಆವಾಗಲೇ ಹೇಳ್ಬೋದಿತ್ತಲ್ಲ ತಾಯಿ. ಆ್ಯಂಡ್ ಇವನು ಕೇಳಿದಾನೆ, ಯಾರು ಚೀಟಿಂಗ್ ಮಾಡಬೇಡಿ. ಆ್ಯಂಡ್ ಡೌಟ್ ಕೂಡ ಇತ್ತು ಅವನಿಗೆ, ಮಂಜುಗೆ, ಬಟ್ ಕನ್ಫರ್ಮ್ ಆಗಿರಲಿಲ್ಲ ಅವನಿಗೆ. ಓಕೆ, ಖಂಡಿತವಾಗ್ಲೂ ತಪ್ಪಾಗಿದೆ, ಇವರು ಉಸ್ತುವಾರಿಗಳು ನೋಡ್ಕೋಬೇಕಿತ್ತು. ಬಟ್ 2 ಕಣ್ಣು ಅಂತಂದಮೇಲೆ ಎಲ್ಲೋ ಮಿಸ್ ಆಗಿ ಹೋಗುತ್ತೆ ಗುರು. ಪ್ರಾಮಾಣಿಕತೆ, ಹಾನೆಸ್ಟಿ ಅಂತ ಮಾತಾಡೋವಂಥವ್ರು, ಉದ್ದುದ್ದ ಭಾಷಣ ಬಿಗಿಯೋವಂಥವ್ರು ಹೇಳಬೇಕಾಗಿತ್ತಲ್ಲ ಅದರಿಂದ ಇಲ್ಲ ಅಂತ. ಬಟ್ ರಜತ್ಗೂ ಗೊತ್ತಿದೆ ಆ 9ನೇ ಗೊಂಚಲಿಂದ ಅಂತೂ ಬಿದ್ದಿಲ್ಲ ಅಂತ. ಆ್ಯಂಡ್ ಇವ್ರಿಗೂ ಕೂಡ ಗೊತ್ತಿದೆ, ಭವ್ಯಗೂ 9ನೇ ಗೊಂಚಲಿಂದ ಬಿದ್ದಿಲ್ಲ, ಬಟ್ ಎಲ್ಲಿಂದ ಬಂತು ಅಂತ ಕನ್ಫರ್ಮ್ ಇಲ್ಲ. ಹಂಗಂದಾಗ ತೊಗೊಳ್ಬಾರ್ದು ಆಗಿತ್ತು ಅದನ್ನು.
ಇವಾಗ ಮಾತಾಡಿ ಅವರ ಒಂದು ಸಪೋರ್ಟಿಂಗ್ ಮಾಡೋವಂಥವ್ರು. ನಾನು ಮಧ್ಯಾಹ್ನ ಕೂಡ ಪ್ರೋಮೋದಲ್ಲಿ ಹೇಳಿದ್ದೆ, ಸೊ ಎಪಿಸೋಡ್ ನೋಡಿ ಮಾತಾಡೋಣ ಅಂತ. ಬಟ್ ಅದರಲ್ಲೂ ಕೂಡ ಸುಮಾರು ಜನ ಕೆಟ್ಟದಾಗ ಕಮೆಂಟ್ ಮಾಡಿದರು. ಕೆಟ್ಟ ಮೀನ್ಸ್ ಹಾಗಲ್ಲ, ಇವಾಗ ತುಳಿತಿದ್ರು ಹಾಗೆ ಹಿಂಗೆ ಅದೇನೋ ಪುಂಗಿ ಎಲ್ಲ ಬಿಟ್ಟಿದ್ರು. ಬಟ್ ಇವಾಗ ಹೇಳಿ ನಿಮ್ಗೇನು ಅನಿಸುತ್ತೆ ಅಂತ. ಆ್ಯಂಡ್ ಪ್ರೋಮೋದಲ್ಲೇನೆ ಇಲ್ಲಿ ಹೈಲೈಟ್ ಮಾಡಿ ಬಿಗ್ ಬಾಸ್ ಅವ್ರು ಹಾಕಿದ್ದಾರೆ. ಬಟ್ ನಾನು ಅದನ್ನು ಗೊತ್ತಿದ್ರು ಕೂಡ ನಾನು ಏನಕ್ಕೆ ಮಾತಾಡಿರಲಿಲ್ಲ ಅಂತಂದರೆ ಅದೇ ಈ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಗಳು ಬರ್ತವೆ, ಅವ್ರ ಫ್ಯಾನ್ಸ್ಗಳಿಗೆ ಹರ್ಟ್ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ನಾನು ಹೇಳಲಿಕ್ಕೆ ಹೋಗಿಲ್ಲ. ಆ್ಯಂಡ್ ರಜತ್ ಬಗ್ಗೆ ಮಾತಾಡ್ತೀನಿ. ಇವನು ಉದ್ದುದ್ದಕ್ಕೆ ಭಾಷಣಗಳು ಬಿಗಿಯೋವಂಥವನು, ಅಷ್ಟು ಏನೋ ಹೇಳ್ತಾನಲ್ಲ, ಅಲ್ಲೇ ನಿಂತ್ಕೊಬೇಕಾಗಿತ್ತು. ಇದು ಅಲ್ಲಿ ಅದರಿಂದ ಅಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ದಿಂಬಿನ ಟಾಸ್ಕಲ್ಲಿ ಎಷ್ಟು ಕೂಗಾಡ್ದ ಅವನು. ಯಾರು ಮಂಜು ಮೇಲೆ, ತ್ರಿವಿಕ್ರಮ್ ಮೇಲೆ ಎಲ್ರಿಗೂ ಕೂಗಾಡ್ದ. ಪಕ್ಕಾ ಗುರು ಅದು ಫೌಲ್ ಅಲ್ಲ ಅನ್ನೋ ರೀತಿನ ಸಿಕ್ಕಾಪಟ್ಟೆ ಕೂಗಾಡ್ದ. ಅದೇ ರೀತಿಯಲ್ಲಿ ಇವಾಗ ಅವ್ರ ಜಾಗದಲ್ಲಿ ಇವನೇ ಇದ್ನಲ್ಲ, ಸಾಕ್ಷಿ ಹೇಳ್ಬೋದಿತ್ತಲ್ಲ, ಅವ್ನು ನೋಡಿದ್ದಾನೆ. ನೋಡ್ಬಿಟ್ಟು ಭವ್ಯ ಹೇಳ್ದವನು ಉಸ್ತುವಾರಿಗಳಿಗೆ ಹೇಳ್ಬೋದಾಗಿತ್ತು ನಾನು ನೋಡಿದ್ದೀನಿ ಅಂತ ಹೇಳ್ಬಿಟ್ಟು. ಇದು ಯಾವ ಊರ ನ್ಯಾಯ ಗುರು ಇದು. ಆ್ಯಂಡ್ ಒಟ್ಟಿನಲ್ಲಿ ಭವ್ಯ ಅವರು ಆ ಒಂದು ಇದರಿಂದ ಕ್ಯಾಪ್ಟನ್ ಕೂಡ ಆಗ್ತಾರೆ. ಕ್ಯಾಪ್ಟನ್ ಆಗಿರೋದು ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಆದರೆ ಈ ಗೇಮ್ ನಡ್ಕೊಂಡು ಬಂತಲ್ಲ, ಫಸ್ಟಿಗೆ ತಪ್ಪು ಮಾಡ್ಕೊಂಡು ಬಂದು ಸೊ ಇವಾಗ ಅದನ್ನು ತ್ಯಾಪೆ ಹೊಡೆಯುವಂಥ ಕೆಲಸ ಮಾಡ್ತಾರೆ ಅಂತಂದರೆ ಯಾವ ನ್ಯಾಯ ಗುರು. ಆ್ಯಂಡ್ ಗೇಮ್ ಎಲ್ಲ ಆಗಿದ್ದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಮುಗ್ದಾದ್ಮೇಲೆ ಕ್ಯಾಪ್ಟನ್ ಆಗಿದ್ದಾದಮೇಲೆ ಬೆಡ್ರೂಮಲ್ಲಿ ಡಿಸ್ಕಷನ್ ಮಾಡ್ತಾರೆ. ರಜತ್ ಹೇಳ್ತಾನೆ ಹೋಗಿ ತ್ರಿವಿಕ್ರಮ್ ಇದ್ರ ಕಡೆಗೆ ನಾನು ಭವ್ಯಾಗಿ ಹೇಳಿದೆ ಅಂತ ಹೇಳ್ತಾನೆ. ಆ್ಯಂಡ್ ಅವರು ಕೂಡ ಭವ್ಯ ಏನು ಹೇಳಿದ್ರು ಅಂತಂದರೆ ಅದೇ ಸುಮ್ಮನಿರು ಅಂತ ಹೇಳಿದ್ರಂತೆ. ಅದಕ್ಕೆ ರಜತ್ ಸುಮ್ಮನೆ ಆಗ್ಬಿಟ್ನಂತೆ. ಅಂದರೆ ಇವ್ರು 3 ಜನ ಇದ್ಕೊಂಡು ಒಂದು ಸ್ಟ್ರಾಟಜಿ ಮಾಡಿಕೊಂಡು ಗುಂಪುಗಾರಿಕೆ ಮಾಡಿಕೊಂಡು ಆಟಗಳು ಆಡ್ತಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ಇವಾಗ. ಈ ಥರದೆಲ್ಲ ಆಟ ಆಡಿದ್ರೆ ನಿಜವಾಗ್ಲೂ ಇದಾಗುತ್ತೆ, ಬೇಜಾರಾಗುತ್ತೆ. ಆ್ಯಂಡ್ ನಾನು ಲಾಸ್ಟ್ ವೀಕಲ್ಲೂ ಕೂಡ ಹಾಗೆ ಆಯಿತು. ಭವ್ಯವರೇ ಮಾಡಿರೋದು ಅದನ್ನ. ಗೇಮ್ ರದ್ದಾಗೋಕ್ಕೆ ಇವರು ಕೂಡ ಕಾರಣನೇ. ಅಲ್ಲಿ ಉಸ್ತುವಾರಿ ಮೇಲೆ ಎತ್ತಾಕ್ತಾರೆ. ಅಂದರೆ ನೀವು ತೊಗೋಬೇಕಾಗಿತ್ತು ಕಾಲ ಅಂತ. ಎಲ್ಲ ಟೈಮಲ್ಲೂ ಉಸ್ತುವಾರಿ ಅಂತಂದಾಗ ನಿಮ್ಮ ಹಾನೆಸ್ಟಿ ಎಲ್ಲೋಗುತ್ತೆ. ಆ್ಯಂಡ್ ಇದು ಕೂಡ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮಾರ್ಕ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಆ್ಯಂಡ್ ಇವಾಗ ವೀಕೆಂಡಲ್ಲಿ ಇದು ಚರ್ಚೆಗೆ ಬಂದೇ ಬರುತ್ತೆ. ಆ್ಯಂಡ್ ವೀಕೆಂಡಲ್ಲಿ ಸುದೀಪ್ ಸರ್ ಅದಕ್ಕೊಂದು ಪಂಚಾಯಿತಿ ಮಾಡಿ ಕ್ಯಾಪ್ಟನ್ಸಿನ ಬಿಡಿಸ್ಬೇಕು. ನನ್ನ ಪ್ರಕಾರ ಇಲ್ಲ. ಈ ರೀತಿಯಲ್ಲಿ ಆದಾಗ ಕ್ಯಾಪ್ಟನ್ಸಿ ತೆಗೆದು ಬೇರೆಯವ್ರಿಗೆ ಕೊಡಬೇಕು, ಅಥವಾ ಕ್ಯಾಪ್ಟನ್ ಇಲ್ಲದೇ ಅದನ್ನು ಆ ಒಂದು ವೀಕ್ನ ನಡೆಸಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಗೊತ್ತಿಲ್ಲದೆ ಆಗಿದ್ದರೆ ಓಕೆ, ಬಟ್ ಗೊತ್ತಿದ್ದ ಮೇಲೂ ಕೂಡ ಅದನ್ನು ತಪ್ಪು ಮಾಡಿದ್ದಾರೆ ಅಂದರೆ ನೋ ಚಾನ್ಸ್, ಕಂಟಿನ್ಯೂ ಮಾಡೋಕ್ಕೆ ಚಾನ್ಸೇ ಇಲ್ಲ. ಗೊತ್ತಿದ್ದು ಮೀನ್ಸ್ ಅಲ್ಲಿ ರಜತ್ ಹೇಳಿರೋದಾದ್ಮೇಲೆ ಸೊ ಅದನ್ನು ಸುಮ್ಮನಿರು ಅಂತ ಕಂಟಿನ್ಯೂ ಮಾಡಿರೋದು, ಅದು ಗೊತ್ತಿದ್ದು ಮಾಡ್ದಂಗೆ ಅದು. ಓಕೆ, ಇವಾಗ ಹೇಳ್ಬೋದು ಅವರು ಸುಮ್ಮನೆ ಕಾಮಿಡಿಗೆ ಹೇಳ್ತಿದ್ದಾರೆ ಹಾಗೆ ಹಿಂಗೆ ಅಂತ ಭವ್ಯ ಹೇಳ್ಬೋದು, ತೇಪೆ ಸಾರಿಸ್ಬೋದು. ಬಟ್ ಗೇಮಲ್ಲಿ ಯಾರು ಆ ರೀತಿಯಲ್ಲಿ ಹೇಳಲಿಕ್ಕೆ ಚಾನ್ಸೇ ಇಲ್ಲ ನನ್ನ ಪ್ರಕಾರ. ಓಕೆ, ಸೊ ಅದು ಒಂದು ಓಕೆ, ನೋಡೋಣ ಏನಾಗುತ್ತೆ. ಯಾಕಂದ್ರೆ ಲಾಸ್ಟ್ ಒಂದು ಸೀಸನಲ್ಲೂ ಕೂಡ ಸೊ ಅಲ್ಲಿ ವಿನಯ್ ಮತ್ತು ಯಾರು ನಮ್ಮ ವರ್ತೂರ್ ಅವರು ಇದೇ ರೀತಿಯಲ್ಲಿ ಫಿಕ್ಸಿಂಗ್ ಮಾಡಿಕೊಂಡು ಕ್ಯಾಪ್ಟನ್ ಆಗಿದ್ದರು. ಸೊ ಅಲ್ಲಿ ಕಿತ್ಕೊಂಡಿದ್ರು, ಕ್ಯಾಪ್ಟನ್ಸಿನ ಕಿತ್ಸ್ಬಿಟ್ಟು ಸೊ ಆ ಒಂದು ವಾರ ಕ್ಯಾಪ್ಟನ್ ಇಲ್ಲದೇ ಇರೋ ರೀತಿಯಲ್ಲೇ ಮಾಡಿದ್ರು. ಆ್ಯಂಡ್ ಕೆಲವು ಮುಂದಿನ ವಾರಗಳಿಗೂ ಕೂಡ ಆ ಒಂದು ಕ್ಯಾಪ್ಟನ್ ಅನ್ನೋವಂಥದ್ದು ಇರಲಿಲ್ಲ. ಸೊ ಆ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ದರು. ಸೊ ಈ ರೀತಿಯಲ್ಲಿ ಕೂಡ ಒಂದು ಒಳ್ಳೆ ಪಂಚಾಯಿತಿ ಸುದೀಪ್ ಸರ್ ಕಡೆಯಿಂದ ಆಗುತ್ತೆ ಅಂತ ನಂಬಿದ್ದೀನಿ. ಓಕೆ, ನೋಡುವ ಏನಾಗುತ್ತೆ ಅಂತ. ಸೊ ಇನ್ನೂ ನಿಮಗೆ ಕ್ಲಾರಿಟಿ ಬೇಕು ಅಂತಂದರೆ ಸೊ ಸ್ಲೋ ಮೋಷನಲ್ಲಿ ಹೋಗಿ ನೋಡಿ, ಎಪಿಸೋಡಲ್ಲಿ ಏನಿರುತ್ತೆ ಅದು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್. Sorry, it's DJ.